ಆಚಾರ್ಯರೇ, ಆಚಾರ್ಯರೇ. ಓಹೋ, ವೆಂಕಟನಾಥಾಚಾರ್ಯರು. ಏನು ಸ್ವಾಮಿ ಇಷ್ಟು ದೂರ ಬಂದಿದ್ದು? ಬನ್ನಿ ಸ್ವಾಮಿ ಒಳಗೆ. ಪರವಾಗಿಲ್ಲ ಆಚಾರ್ಯರೇ, ನಾನು ಬಂದಿದ್ದು ಏನಾದರೂ ಕೆಲಸ ಇದ್ರೆ ಕೊಡಿ, ಮಾಡ್ತೀನಿ ಅಂತ ಕೇಳೋದಕ್ಕೆ. ಏನ್ ಸ್ವಾಮಿ, ನೀವು ಕೆಲಸ ಮಾಡೋದಾ? ನೀವು ಮಹಾವಿದ್ವಾಂಸರು, ವಿದ್ಯಾಪೀಠದ ಗುರುಗಳು, ಪವಾಡ ಪುರುಷರು. ನಮ್ಮೂರಿಗೆ ಎಷ್ಟೊಂದು ಉಪಕಾರ ಮಾಡಿದ್ದೀರಿ. ಏನು ಕೊಟ್ಟು ನಿಮ್ಮ ಋಣ ತೀರ್ದು. ನಿಮ್ಗೆ ಏನ್ ಬೇಕೋ ಹೇಳಿ, ಧನ ಧಾನ್ಯ ಹೊನ್ನು ನಾನೇ ನಿಮ್ಮ ಮನೆಗೆ ತಂದು ಕೊಡ್ತೀನಿ. ನಿಮ್ಮ ಆದರಕ್ಕೆ ಅನಂತ ಧನ್ಯವಾದಗಳು. ಆದರೆ ನನಗದ್ಯಾವುದೂ ಬೇಡ. ನೀವು ಹೇಳಿದ ಕೆಲಸ ಮಾಡ್ತೀನಿ, ಕೂಲಿ ಕೊಟ್ರೆ ಸಾಕು. ಶಾಂತಂ ಪಾಪಂ ಶಾಂತಂ ಪಾಪಂ. ನಿಮ್ಮ ಕೈಯಲ್ಲಿ ಕೆಲಸ ಮಾಡಿಸಿ ಕೂಲಿ ಕೊಡೋದಾ? ನಾವ್ಯಾವ ನರ್ಕಕ್ಕೆ ಹೋಗೋದು ಸ್ವಾಮಿ? ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ಆಗಲ್ಲ. ಸಂತೋಷ ಆಚಾರ್ಯರೇ, ನಾನು ಬರ್ತೀನಿ. ಇದಕ್ಕೆ ಸಂಶಯವಿಲ್ಲ. ಶ್ರೀಹರಿಸದಿರು ಕಂಡ್ಯ ತಾಳು ಮನವೇ. ಅಪ್ಪ ಅಪ್ಪ, ತುಂಬಾ ಹಸುವಾಗ್ತಾ ಇದೆ. ಅಕ್ಕ ಅಕ್ಕ. ಓ ಸರಸ್ವತಿ, ಬಾಮ್ಮ. ಯಾಕಮ್ಮ ಸರಸ್ವತಿ, ಇಷ್ಟೊಂದು ಸ್ವರ್ಗೋಗಿದ್ಯಾ? ಊಟ ಮಾಡಿದ್ಯೋ ಇಲ್ವೋ? ಇಲ್ಲಿ ನಿನ್ ಮಗ ಕಾಣ್ತಿಲ್ಲಲ್ವಾ? ಮನೇಲಿ ನಿದ್ದೆ ಮಾಡ್ತಿದ್ದ ಅಕ್ಕ, ನಾನಷ್ಟೇ ಬಂದೆ. ಬಾ, ನಿಂಗೂ ಮಗಂಗೆ ಏನಾದರೂ ತಿನ್ನಕ್ಕೆ ಕೊಡ್ತೀನಿ. ಬೇಡ ಅಕ್ಕ, ತಿನ್ನೋಕೇನು ಬೇಡ, ಕೆಲಸ ಇದ್ರೆ ಕೊಡಿ. ಕೆಲ್ಸನಾ? ನೀನು ನಮ್ಮನೇಲಿ ಕೆಲಸ ಮಾಡೋದಾ? ಯಾಕಮ್ಮ ಸರಸ್ವತಿ? ಅಕ್ಕ, ನಾವು ದುಡಿದೆ ಏನನ್ನೂ ಸ್ವೀಕಾರ ಮಾಡೋ ಹಾಗಿಲ್ಲ. ಅದು ನಮ್ಮ ಮನೆಯವ್ರ ವ್ರತ. ಏನಾದರೂ ಕೆಲಸ ಕೊಟ್ರೆ ನಿಮಗೆ ಕೋಟಿ ಪುಣ್ಯ ಬರುತ್ತೆ. ಬಾ, ಹಿತ್ಲ ಕಡೆ ಹೋಗೋಣ. ಬೆಳಗ್ಗೆನೆ ಏನಾದರೂ ತರ್ತೀನಿ ಅಂತ ಹೋದ್ರಿ, ಏನೂ ತರಲಿಲ್ವಾ ಅಪ್ಪ? ಶ್ರೀಹರಿ, ನೀ ಮಕ್ಕಳನ್ನ ಸಾಕೋದು ಪುರುಷನ ಧರ್ಮ. ನಾನು ಜೀವಂತವಾಗಿರೋವಾಗ್ಲೇ ನನ್ನನ್ನ ಒಂದು ಮಾತು ಕೇಳದೆ ನೀನು ಕೆಲ್ಸಕ್ಕೆ ಹೋಗ್ಬಾರ್ದಾಗಿತ್ತು. ಹೌದು ಅಂದರೆ ಹೌದು. ಹೆಂಡತಿ ಮಕ್ಕಳನ್ನ ಸಾಕೋದು ಪತಿ ಧರ್ಮ, ಗಂಡ ಮಕ್ಕಳ ಸೇವೆ ಮಾಡೋದು ಪತ್ನಿ ಧರ್ಮ. ಹಾಗೆ ತಾಯಿ ಆದವಳಿಗೆ ಮಾತೃಧರ್ಮ ಅಂತ ಒಂದಿರುತ್ತಲ್ವಾ? ತನ್ನ ಕರುಳಿನ ಕುಡಿ ಹಸುವೆಯಿಂದ ಚಡ್ಪಡಿಸಿದ್ರೆ ಯಾವ ಮಾತೃ ಹೃದಯ ಮೌನವಾಗಿರೋದಕ್ಕೆ ಸಾಧ್ಯ ಹೇಳಿ? 7 ವಯಸ್ಸಲ್ಲಿ ಮಗು ಹತ್ತ ತಕ್ಷಣ ಎಲ್ಲಿದ್ರೂ ಓಡ್ ಬಂದು ತಾಯಿ ಆದವಳು ಎದೆ ಹಾಲು ಕುಡಿಸಿ ಮಗುವಿನ ಹಸುವನ್ನ ನೀಗಿಸ್ತಾಳೆ. ಎದೆ ಹಾಲು ಬತ್ತು ಹೋದ್ಮೇಲೆ ಹಸುವು ಎಂದಾಕ್ಷಣ ತುತ್ತು ಮಾಡಿ ತಿನ್ನಿಸ್ತಾಳೆ. ತಿನ್ಸೋಕೆ ಏನೂ ಇಲ್ಲದೆ ಇರುವಾಗ ತಾಯಿ ಆದವಳು ಭಿಕ್ಷೆ ಬೇಡಿಯಾದ್ರೂ ತನ್ನ ಕಂದನ ಹಸುವನ್ನ ನೀಗಿಸ್ತಾಳೆ. ನೀ ಹೇಳೋದೆಲ್ಲ ಸತ್ಯ ಸರಸ್ವತಿ. ತಾಯಿ ಮಗು ಸಂಬಂಧಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ, ನಿಜ. ಆದ್ರೆ ಧರ್ಮದ ಪ್ರಕಾರ ಗೃಹ ಕೃತ್ಯಗಳು ಪತ್ನಿಯ ಹೊಣೆ ಆದ್ರೆ ಹೊರಗೆ ದುಡಿಯೋದು ಪತಿಯ ಜವಾಬ್ದಾರಿ.
ಏನು ಅಂದರೆ ನಾವಿಬ್ಬರು ಎರಡು ದೇಹ ಒಂದೇ ಜೀವವಾಗಿ ಬದುಕ್ತಿರುವಾಗ ಪರಸ್ಪರ ಜವಾಬ್ದಾರಿಗಳನ್ನು ಹಂಚ್ಕೊಳ್ಳೋದು ಹೇಗೆ ತಪ್ಪಾಗುತ್ತೆ ಅಂದರೆ ಧರ್ಮ ಸೂಕ್ಷ್ಮಗಳು ನಿನಗೆ ಅರ್ಥ ಆಗೋದಿಲ್ಲ ಸರಸ್ವತಿ. ಸುಖ ದುಃಖ ದೇಹ ಮನಸ್ಸುಗಳಂತೆ ದುಡಿಮೆಯನ್ನು ಹಂಚಿಕೊಂಡು ಸಹಮತದಿಂದ ಬದುಕೋದು ಧರ್ಮ ಬಾಹಿರ ಹೇಗಾಗುತ್ತೆ ಅಂದರೆ ಸರಸ್ವತಿ, ಸಹಮತದಿಂದ ಬದುಕೋದು ಧರ್ಮ ಬಾಹಿರ ಅಲ್ಲ. ಸಹಧರ್ಮಿಣಿಯನ್ನ ರಕ್ಷಿಸಲಾಗದೇ ಇದ್ರೆ ಅದು ಧರ್ಮ ಬಾಹಿರ. ಪತಿಯಾದವನು ದುಡಿಯೋಕೆ ಸಮರ್ಥನಿರುವಾಗ ಪತ್ನಿಯು ಹೊರಗಡೆ ದುಡಿಯೋಕೆ ಹೋಗಬಾರದು. ಹೀಗೆ ಅಂತ ಧರ್ಮ ಗೆರೆ ಹಾಕಿದೆ. ಯಾಕ್ ಗೊತ್ತಾ? ಅವಳ ರಕ್ಷಣೆಯ ದೃಷ್ಟಿಯಿಂದ. ಅಬಲೆಯಾದ ಹೆಣ್ಣು ಪರಪುರುಷರ ವಕ್ರದೃಷ್ಟಿಗೆ ಬಲಿಯಾಗಬಾರದು ಅನ್ನೋ ಕಾಳಜಿಯಿಂದ. ಧರ್ಮವನ್ನು ರಕ್ಷಿಸಬೇಕಾದ ನಮ್ಮಂಥವರೇ ಕ್ಷಣದ ಭಾವುಕತೆಗೆ ಒಳಗಾಗಿ ಧರ್ಮವನ್ನ ಗೌರವಿಸದೇ ಇದ್ರೆ ಮುಂದೆ ನಡೆಯುವ ಅನಾಹುತಗಳಿಗೆ ನಾವೇ ಅವಕಾಶ ಮಾಡಿಕೊಟ್ಟಕ್ಕಾಗೋದಿಲ್ವೇ? ಧರ್ಮ ಸೂಕ್ಷ್ಮಗಳು ಕೆಲವೊಮ್ಮೆ ಕಠಿಣ ಅನ್ಸಿದ್ರು ಅದು ನಿರ್ಮಾಣ ಆಗಿರೋದು ಜಗತ್ತಿನ ಒಳಿತಿಗಾಗಿ ಅನ್ನೋದನ್ನ ನಾವು ಮರಿಬಾರ್ದು. ಕ್ಷಮಿಸಿ ಅಂದರೆ ಕ್ಷಮಿಸಿ. ನಾನು ಯಾವತ್ತೂ ನೀವು ಹಾಕಿದ ಗೆರೆನ ದಾಟೋಳಲ್ಲ. ಕರುಳಿನ ಸಂಕಟ ಧರ್ಮ ಸೂಕ್ಷ್ಮವನ್ನ